ಚನ್ನಪಟ್ಟಣ ಬೈ ಎಲೆಕ್ಷನ್ನು ನಮಗೆ ಸಾಲದ ಹೊರೆಯನ್ನು ಹೊರಿಸಿದ್ದಾರೆ. ಎಲೆಕ್ಷನ್ ಖಾಲಿ ಆದ ದಿನದಿಂದ ನಮ್ಮ ಆಂಜನೇಯ ದೇವಸ್ಥಾನ, ಕೆಂಗಲ್ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಪ್ರಾರಂಭ ಮಾಡಿ ಅಲ್ಲಿಂದ ಹೊರಟು ಇಡೀ ಕ್ಷೇತ್ರಕ್ಕೆ ಹೋಗಿ ಕ್ಷೇತ್ರದ ಜನರ ಸಮಸ್ಯೆ ಆಲಿಸಿದ್ವಿ. ಅವ್ರಿಗೇನೇನು ಮಾತು ಕೊಟ್ಟಿದ್ದೋ ಫಸ್ಟ್ ಆ ಮಾತನ್ನ ಇಂಪ್ಲಿಮೆಂಟ್ ಮಾಡಬೇಕು. ಅವ್ರಿಗೆ ಸೈಟೊಂದು, ಮನೆಗಳದು, ಬೇರೆ ಬೇರೆ ಅವ್ರದ್ದು ಏನೇನು ವಿಚಾರಗಳಿದೆ, 53 ಬಾಗರಕುಪ್ಪೆ ಸಾಗುವಳಿವು, ಸೈಟು, ಬಗರ್ ರೋಡು, ಕೆಲವು ನೀರಾವರಿ, ಇದು ಕೆಲವೆಲ್ಲ ಸಮಸ್ಯೆಗಳೆಲ್ಲ ಇದೆ. ಅವೆಲ್ಲ ಹೇಳಿದ್ದಾರೆ. ನಾನು ಮುಂಚಿತವಾಗಿ ಬೆಳಗಾಂ ಹೋಗೋದ್ರೊಳಗಡೆ ಒಂದಿನ ನಾನು, ಯೋಗೇಶು, ರಾಮಲಿಂಗಾರೆಡ್ಡಿ ಅವರು ಸ್ವಲ್ಪ ರೆಸ್ಟಲ್ಲಿದ್ದಾರೆ, ಅವ್ರಿಗೆ ಕಾಲು ಆಪ್ರೇಷನ್ ಆಗಿದೆ. ನಾವೇ ಹೋಗಿ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಒಂದು ರಿವ್ಯೂ ಮಾಡಿ ಅಧಿಕಾರಿಗಳನ್ನ ಚಾಲನೆಗೆ ಬಿಡ್ತೀವಿ. ಫಸ್ಟು ಕೆಲಸ ಆಗಬೇಕು. ಆ ಕೆಲಸನ ನಾವು ಮಾಡ್ತೀವಿ. ಈ ಮಧ್ಯೆ ನಮಗೆ ಭಾಳ ಜನ ಸಹಾಯ ಮಾಡಿದ್ದಾರೆ. ಎಲ್ಲ ಪಾರ್ಟಿಯವರು ಮಾಡಿದ್ದಾರೆ. ಕಾಂಗ್ರೆಸ್ಗೆ ಇದ್ದಿದ್ದು ಬರೀ 16,000 ಓಟು ಲಾಸ್ಟ್ ಟೈಮ್ ಅಸೆಂಬ್ಲಿಲಿ. ಪಾರ್ಲಿಮೆಂಟ್ ಸ್ವಲ್ಪ ಜಾಸ್ತಿ ಆಗಿದೆ. ಈಗೂ ಕೂಡ ದಳದ ಅನೇಕ ನಾಯಕರುಗಳೆಲ್ಲ ನಮಗೆ ಬೆಂಬಲವಾಗಿ ಸಪೋರ್ಟ್ ಮಾಡಿದ್ದಾರೆ. BJPಯವರು ಮಾಡಿದ್ದಾರೆ. BJPಯವರೆಲ್ಲ ಬಂದು ನಮ್ಮ ಜೊತೆ ಬೆಂಬಲ ನಿಂತ್ಕೊಳ್ಳಿಲ್ಲ ಅಂದರೆ, ಅವರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡಲಿಲ್ಲ ಅಂದಿದ್ರೆ, ದಳದವರು ಸಹಾಯ ಮಾಡಲಿಲ್ಲ ಅಂದರೆ ನಮ್ಗೆ ಇಷ್ಟು ಓಟು ಬರ್ತಿರಲಿಲ್ಲ. ನಾವು ಅದಕ್ಕೆ ಅವ್ರಿಗೆಲ್ಲ ಅಭಿನಂದಿಸ್ತೇನೆ. ಮುಂದಕ್ಕೆ ಅಭಿವೃದ್ಧಿ ಮಾಡ್ಕೊಂಡು ಹೋಗೋಣ, ಅದು ನಮ್ಗೆ ಇಂಪಾರ್ಟೆಂಟ್. ಕ್ರೆಡಿಟ್ ಯಾರಿಗೆ ಹೋಗಬೇಕು ಅಂತ ಸರ್? ಇದರ ಕ್ರೆಡಿಟ್ ಯಾರಿಗೆ ಸಲ್ಲಬೇಕು ಸರ್? ಕ್ರೆಡಿಟು ಅಪೂರ್ವ ಸಹೋದರರಿಗಂತೂ ಇಲ್ಲ. ಅಪೂರ್ವ ಸಹೋದರಿಗೆ ಕ್ರೆಡಿಟ್ ಇಲ್ಲ. ಈ ಕ್ರೆಡಿಟು ಎಲ್ಲ ನಮ್ಮ ನಾಯಕರುಗಳು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ, ಆಡಳಿತ ಪಕ್ಷ ಇವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು, ಗೆಲ್ಲಿಸ್ಬೇಕು, ಯೋಗೇಶ್ಗೆ ಅಭಿವೃದ್ಧಿ ಮಾಡಲಿ, ಆಡಳಿತ ಪಕ್ಷದ ಜೊತೆ ಸೇರಲಿ ಅಂತೇಳಿ ಇದು ಮತದಾರರ ತೀರ್ಪಿದು. ಸರ್, ಜಿಲ್ಲೆಯನ್ನು ಸರ್ JDS ಮುಕ್ತ ಜಿಲ್ಲೆ ಮಾಡಿರುವಂಥದ್ದು ಸರ್. ಈಗ 4ಕ್ಕೂ 4 ಕಾಂಗ್ರೆಸ್ನ ಶಾಸಕರು ಇರುವಂಥದ್ದು ಮಾಡಿದ್ದೀರಿ ಸರ್. ಅಪ್ಪ, ನಮ್ಗೆ ಅದೆಲ್ಲ ಮುಖ್ಯ ಅಲ್ಲ. ಏನು 19 ಇದ್ದರೂ ಜಿಲ್ಲೆ ನಮ್ಗೆ ಮುಖ್ಯ ಅಲ್ಲ. ಹಿಂದೆ ಬೇಕಾದಷ್ಟು ಇದ್ದರು, ಈಗ 19 ಆಗಿದ್ರು, ಈಗ 18 ಆಗಿದ್ದಾರೆ ಅಷ್ಟೇ. ಸರ್, ಆಮೇಲೆ ಒಂದಷ್ಟು ಒತ್ತಾಯಗಳು ಕೂಡ ನೆನ್ನೆ ಕೇಳಿಬಂತು ಸರ್. ಗೆಲುವಾದ ತಕ್ಷಣ DK ಶಿವಕುಮಾರ್ ಅವರು CM ಆಗಬೇಕು ಅಂತ ನಮ್ಮ ಕಾರ್ಯಕರ್ತರು ಸಾಕಷ್ಟು ನೋಡ್ರಿ, ಅವೆಲ್ಲ ಅವರ ಆಸೆ. ಅವ್ರು ಮುಖ್ಯಮಂತ್ರಿ ಆಗಬೇಕು, ನನ್ನ ಮುಖ್ಯಮಂತ್ರಿ ಆಗಬೇಕು, ಇನ್ನೊಂದು ಅದೆಲ್ಲ ಗೌನ ಇಲ್ಲಿ. ನಾವು ಏನು ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟು ಓಟ್ ಹಾಕಿದ್ದಾರೆ, ಫಸ್ಟು ಅವ್ರಿಗೆ ನಮ್ಮ 5 ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಬೇರೆದೆಲ್ಲ ಏನಿದೆ ಅದನ್ನೆಲ್ಲ ಏನು ಕುಮಾರಸ್ವಾಮಿಯವರು ಆ ಜನರ ಬಗ್ಗೆ ನಂಬಿಕೆ ತೋರಿಸ್ಲಿಲ್ಲ, ಅಭಿಮಾನ ತೋರಿಸ್ಲಿಲ್ಲ, ಅದ್ರ ಮೇಲೆ ಅವ್ರು ಓಟ್ ಹಾಕೋರು. ಈಗ ನಾವು ಅದನ್ನು ತೋರಿಸ್ಬೇಕು. ನಮ್ಮ ಕೈಲಿ ಎಷ್ಟು ಆಗ್ತದೆ ನಾವು ಮಾಡಬೇಕು. ಸಂಪುಟ ಪುನರ್ರಚನೆಗೆ ಒತ್ತಡ ಕೇಳಿಬರ್ತಿದ್ಯಾ ಅಂತ ಹೇಳಿ. ಸಂಪುಟ ಪುನರ್ರಚನೆಗೆ ಒಂದಷ್ಟು ಶಾಸಕರು ಒತ್ತಾಯ ಮಾಡ್ತಾರೆ. ಈಗೆಲ್ಲ ಅವೆಲ್ಲ ಸುಳ್ಳು, ಅದೆಲ್ಲ ಈಗ ಯಾವುದೂ ಇಲ್ಲ. ನನ್ನ ಪ್ರಕಾರ ಯಾವುದೂ ಇಲ್ಲ. ಏನಾದ್ರು ಚೀಫ್ ಮಿನಿಸ್ಟರ್ ಕೇಳೋಣ. ಸರ್, GT ದೇವೇಗೌಡರು ಜನ ಬಯಸಿದ್ರೆ ನಾನು ಕಾಂಗ್ರೆಸ್ ಸೇರ್ಪಡೆ ಆಗ್ತೀನಿ ಅಂತ ಮಾತು ಹೇಳಿದ್ದಾರೆ. ಯಾವಾಗ? ಇವತ್ತು ಹೇಳಿದ್ದಾರೆ. ನೋಡೋಣ, ಅವ್ರ ಅಭಿಪ್ರಾಯ. ಅವರೊಬ್ಬರೇ ಅಲ್ಲ, ಭಾಳ ಜನ BJPಯವರು ಇದ್ದಾರೆ. ನಾನು ಈಗ ಅವರೆಲ್ಲ BJPಯವರು ಸಪೋರ್ಟ್ ಮಾಡಲಿಲ್ಲ ಅಂದರೆ ನಮ್ಮ ಕ್ಯಾಂಡಿಡೇಟ್ ಗೆಲ್ಲಕ್ಕಾಯ್ತಿತ್ತಾ? ರಾಜ್ಯ ನಾಯಕರು ಸಪೋರ್ಟ್ ಮಾಡಿದ್ದಾರೆ ಸರ್ BJPಯವರು. ನೆನ್ನೆ ಅಶ್ವತ್ಥ ನಾರಾಯಣ ಏನು ಹೇಳಿದ್ದಾರೆ? ನನಗೆ ಗೊತ್ತು ಯೋಗೇಶು ಗೆಲ್ತಿದ್ರು, ಗೆಲ್ತಾರೆ ಅನ್ನೋದು ನನಗೆ ಗೊತ್ತಿತ್ತು ಅಂತ ಅವ್ರು ಹೇಳಿದ್ದಾರೆ. ನೆನ್ನೆ ಅವ್ರಿಗೂ ಅವ್ರೇನು ದಡ್ರ? ಜಿಲ್ಲಾ ಮಿನಿಸ್ಟರ್ ಆಗಿದ್ದವರು, ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದವರು. ಅವ್ರಿಗೆ ಜನರ ನಾಡಿ ಗೊತ್ತಿತ್ತು. ಈಗ ಚನ್ನಪಟ್ಟಣದಲ್ಲಿ ಇರೋಂಥ BJP ಕಾರ್ಯಕರ್ತನ ಬಿಡಿ,
ಈಗ ಗುರ್ತು ಮಾಡಿ ಇಟ್ಕೊಂಡಿದ್ರಲ್ಲ, ಬೆಳಗ್ಗೆ ಎದ್ದರೆ ಅವ್ರನ್ನ ಕರ್ಕೊಂಡು ಹೋಗೋದು, ಅವ್ರ ಮನೇಲಿ ಇರೋದಿಲ್ಲ. ಅವರೆಲ್ಲ ಯಾರಿಗೂ ಓಟ್ ಹಾಕಿದ್ದಾರೆ, ಅವ್ರ ಬೂತ್ಗಳೆಲ್ಲ ಯಾರಿಗೂ ಓಟ್ ಬಿದ್ದಿದೆ. ನಾನು ಬಿಚ್ಚಿ ಮಾತಾಡಕ್ಕೆ ಹೋಗಲ್ಲ ಅದೆಲ್ಲ. ಸರ್, ಪರೋಕ್ಷವಾಗಿ ಸಪೋರ್ಟ್ ಮಾಡಿದ್ದಾರೆ ಬಿಜೆಪಿ ನಾಯಕರು ಅಂತ ಹೇಳ್ತಾ ಇದ್ದೀರಿ. ಅದು ಕಾಂಗ್ರೆಸ್ ಮೇಲೆ ಇರುವಂತಹ ಒಲವಾ ಅಥವಾ ಕುಮಾರಸ್ವಾಮಿ ಅವ್ರ ಮೇಲೆ ಇರುವಂತಹ ದ್ವೇಷ? ನನಗೆ ಗೊತ್ತಿಲ್ಲಪ್ಪ. ತಟ್ಟಿ ಮರ ಏಟು ಹೆಂಗ್ ಬಿದ್ದಿದ್ಯೋ ನೋಡ್ಕೊಳ್ಳಿ ನೀವು. ಈ ಷಡ್ಯಂತ್ರ ಅಂತಾರಲ್ಲ, ಹೆಂಗೆ ಸರ್ ಸೋತಾಗೆಲ್ಲ? ಯಾರು ಅಂದ್ರೆ ಕುಮಾರಸ್ವಾಮಿ ಬಂದ್ರೆ ಕಾಂಗ್ರೆಸ್ ನಾಯಕರುಗಳೆಲ್ಲ ಷಡ್ಯಂತ್ರ ಮಾಡಿ ನನ್ನ ಮಗನ್ನ ಈ ಬಾರಿ ಅದನ್ನ ಬಿಟ್ಟು ಹಣ ಬಲ ಈಗ ಆಯ್ತಪ್ಪ. ಈಗ ಡಿ ಕೆ ಸುರೇಶ್ನ ಸೋಲ್ತಾಗ ಏನದು ಏನಂತ ಕರಿತೀರಾ? ಡಿ ಕೆ ಸುರೇಶ್ ಸೋಲ್ಸಾಗ ಏನಂತ ಕರಿತೀರಾ? ಇದೇ ಯೋಗೇಶು ಇವರೆಲ್ಲ ಬಿ ಜೆ ಪಿಲಿದ್ರಲ್ಲಪ್ಪ. ದಳ ಮಂತ್ರವನ್ನ ಎತ್ಕೊಂಡೋಗಿ ಬಿ ಜೆ ಪಿಗೆ ನಿಲ್ಲಿಸ್ಬಿಟ್ಟು ಅವ್ರ ಬಾಮ ಇದನ್ನ ಅದನ್ನೇನಂತ ಕರಿತೀರಿ ನೀವು? ಅದಕ್ಕೆ ಯಾವ ಪದ ಜೋಡಣೆ ಮಾಡ್ತೀರಿ ನೀವು? ಸುಮ್ಮನೆ ಮಾತಾಡ್ತಾರಷ್ಟೇ. JDS ಟಾರ್ಗೆಟ್ ಮಾಡ್ಬಿಟ್ಟಿದೆ ಅಂತಾರೆ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ನಾಯಕರುಗಳು. ಈಗ ಅದಕ್ಕೆಲ್ಲ ಟೈಮ್ ಉತ್ತರ ಕೊಡ್ತದೆ. ನಡೀಲಿ. ಚನ್ನಪಟ್ಟಣ ಬೈ ಎಲೆಕ್ಷನ್ನು ನಮಗೆ ಸಾಲದ ಹೊರೆಯನ್ನು ಹೊರಿಸಿದ್ದಾರೆ. ಎಲೆಕ್ಷನ್ ಖಾಲಿ ಆದ ದಿನದಿಂದ ನಮ್ಮ ಆಂಜನೇಯನ ದೇವಸ್ಥಾನ, ಕೆಂಗಲ್ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಪ್ರಾರಂಭ ಮಾಡಿ ಅಲ್ಲಿಂದ ಹೊರಟು ಇಡೀ ಕ್ಷೇತ್ರಕ್ಕೆ ಹೋಗಿ ಕ್ಷೇತ್ರದ ಜನರ ಸಮಸ್ಯೆ ಆಲಿಸಿದ್ವಿ. ಅವ್ರಿಗೇನೇನು ಮಾತು ಕೊಟ್ಟಿದ್ದೋ ಫಸ್ಟ್ ಆ ಮಾತನ್ನ ಇಂಪ್ಲಿಮೆಂಟ್ ಮಾಡಬೇಕು. ಅವ್ರಿಗೆ ಸೈಟೊಂದು, ಮನೆಗಳದು, ಬೇರೆ ಬೇರೆ ಅವ್ರದ್ದು ಏನೇನು ವಿಚಾರಗಳಿದೆ, 53 ಬಾಗರ್ಕುಪ್ ಸಾಗೋಳಿವು, ಸೈಟು, ಬಗರ್ ರೋಡು, ಕೆಲವು ನೀರಾವರಿ, ಕೆಲವೆಲ್ಲ ಸಮಸ್ಯೆಗಳೆಲ್ಲ ಇದೆ. ಅವೆಲ್ಲ ಹೇಳಿದ್ದಾರೆ. ನಾನು ಮುಂಚಿತವಾಗಿ ಬೆಳಗಾಂ ಹೋಗೋದ್ರೊಳಗಡೆ ಒಂದಿನ ನಾನು, ಯೋಗೇಶು, ರಾಮಲಿಂಗಾರೆಡ್ಡಿ ಅವರು ಸ್ವಲ್ಪ ರೆಸ್ಟಲ್ಲಿದ್ದಾರೆ, ಅವ್ರಿಗೆ ಕಾಲು ಆಪ್ರೇಷನ್ ಆಗಿದೆ. ನಾವೇ ಹೋಗಿ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಒಂದು ರಿವ್ಯೂ ಮಾಡಿ ಅಧಿಕಾರಿಗಳನ್ನ ಚಾಲನೆಗೆ ಬಿಡ್ತೀವಿ. ಫಸ್ಟು ಕೆಲಸ ಆಗಬೇಕು. ಆ ಕೆಲಸನ ನಾವು ಮಾಡ್ತೀವಿ. ಈ ಮಧ್ಯೆ ನಮಗೆ ಭಾಳ ಜನ ಸಹಾಯ ಮಾಡಿದ್ದಾರೆ. ಎಲ್ಲ ಪಾರ್ಟಿಯವರು ಮಾಡಿದ್ದಾರೆ. ಕಾಂಗ್ರೆಸ್ಗೆ ಇದ್ದಿದ್ದು ಬರೀ 16,000 ಓಟು ಲಾಸ್ಟ್ ಟೈಮ್ ಅಸೆಂಬ್ಲಿಲಿ. ಪಾರ್ಲಿಮೆಂಟ್ ಸ್ವಲ್ಪ ಜಾಸ್ತಿ ಆಗಿದೆ. ಈಗೂ ಕೂಡ ದಳದ ಅನೇಕ ನಾಯಕರುಗಳೆಲ್ಲ ನಮಗೆ ಬೆಂಬಲಾಗಿ ಸಪೋರ್ಟ್ ಮಾಡಿದ್ದಾರೆ. ಬಿ ಜೆ ಪಿಯವರು ಮಾಡಿದ್ದಾರೆ. ಬಿ ಜೆ ಪಿಯವರೆಲ್ಲ ಬಂದು ನಮ್ಮ ಜೊತೆ ಬೆಂಬಲ ನಿಂತ್ಕೊಳ್ಳಿಲ್ಲ ಅಂದರೆ, ಅವರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡಲಿಲ್ಲ ಅಂದಿದ್ರೆ, ದಳದವರು ಸಹಾಯ ಮಾಡಲಿಲ್ಲ ಅಂದರೆ ನಮ್ಗೆ ಇಷ್ಟು ಓಟು ಬರ್ತಿರಲಿಲ್ಲ. ನಾವು ಅದಕ್ಕೆ ಅವ್ರಿಗೆಲ್ಲ ಅಭಿನಂದಿಸ್ತೇನೆ. ಮುಂದಕ್ಕೆ ಅಭಿವೃದ್ಧಿ ಮಾಡ್ಕೊಂಡು ಹೋಗೋಣ, ಅದು ನಮ್ಗೆ ಇಂಪಾರ್ಟೆಂಟ್. ಕ್ರೆಡಿಟ್ ಯಾರಿಗೆ ಹೋಗ್ಬೇಕು ಅಂತ ಸರ್? ಇದರ ಕ್ರೆಡಿಟ್ ಯಾರಿಗೆ ಸಲ್ಲಬೇಕು ಸರ್? ಕ್ರೆಡಿಟು ಅಪೂರ್ವ ಸಹೋದರರಿಗಂತೂ ಇಲ್ಲ. ಅಪೂರ್ವ ಸಹೋದರಿಗೆ ಕ್ರೆಡಿಟ್ ಇಲ್ಲ. ಈ ಕ್ರೆಡಿಟು ಎಲ್ಲ ನಮ್ಮ ನಾಯಕರುಗಳು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ, ಆಡಳಿತ ಪಕ್ಷ ಇವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು, ಗೆಲ್ಲಿಸ್ಬೇಕು. ಯೋಗೇಶ್ಗೆ ಅಭಿವೃದ್ಧಿ ಮಾಡಲಿ, ಆಡಳಿತ ಪಕ್ಷದ ಜೊತೆ ಸೇರಲಿ ಅಂತೇಳಿ ಇದು ಮತದಾರರ ತೀರ್ಪಿದು. ಸರ್, ಜಿಲ್ಲೆಯನ್ನು ಸರ್ JDS ಮುಕ್ತ ಜಿಲ್ಲೆ ಮಾಡಿರುವಂಥದ್ದು ಸರ್. ಈಗ 4ಕ್ಕೂ 4 ಕಾಂಗ್ರೆಸ್ನ ಶಾಸಕರು ಇರುವಂಥದ್ದು ಮಾಡಿದ್ದೀರಿ ಸರ್. ಅಪ್ಪ, ನಮ್ಗೆ ಅದೆಲ್ಲ ಮುಖ್ಯ ಅಲ್ಲ. ಏನು 19 ಇದ್ದರೂ ಜಿಲ್ಲೆ ನಮ್ಗೆ ಮುಖ್ಯ ಅಲ್ಲ. ಹಿಂದೆ ಬೇಕಾದಷ್ಟು ಇದ್ದರು, ಈಗ 19 ಆಗಿದ್ರು, ಈಗ 18 ಆಗಿದ್ದಾರೆ ಅಷ್ಟೇ. ಸರ್, ಆಮೇಲೆ ಒಂದಷ್ಟು ಒತ್ತಾಯಗಳು ಕೂಡ ನೆನ್ನೆ ಕೇಳಿಬಂತು ಸರ್. ಗೆಲುವಾದ ತಕ್ಷಣ DK ಶಿವಕುಮಾರ್ ಅವರು CM ಆಗಬೇಕು ಅಂತ ನಮ್ಮ ಕಾರ್ಯಕರ್ತರು ಸಾಕಷ್ಟು ನೋಡ್ರಿ, ಅವೆಲ್ಲ ಅವರ ಆಸೆ. ಅವ್ರು ಮುಖ್ಯಮಂತ್ರಿ ಆಗಬೇಕು, ನನ್ನ ಮುಖ್ಯಮಂತ್ರಿ ಆಗಬೇಕು, ಇನ್ನೊಂದು ಅದೆಲ್ಲ ಗೌನ ಇಲ್ಲಿ. ನಾವು ಏನು ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟು ಓಟ್ ಹಾಕಿದ್ದಾರೆ, ಫಸ್ಟು ಅವ್ರಿಗೆ ನಮ್ಮ 5 ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಬೇರೆದೆಲ್ಲ ಏನಿದೆ ಅದನ್ನೆಲ್ಲ ಏನು ಕುಮಾರಸ್ವಾಮಿ ಅವರು ಆ ಜನರ ಬಗ್ಗೆ
ನಂಬಿಕೆ ತೋರಿಸ್ಲಿಲ್ಲ, ಅಭಿಮಾನ ತೋರಿಸ್ಲಿಲ್ಲ, ಅದ್ರ ಮೇಲೆ ಅವ್ರು ವೋಟ್ ಹಾಕೋರು. ಈಗ ನಾವು ಅದನ್ನು ತೋರಿಸ್ಬೇಕು, ನಮ್ಮ ಕೈಲಿ ಎಷ್ಟಾಗ್ತದೆ ನಾವು ಮಾಡಬೇಕು. ಸಂಪುಟ ಪುನರ್ರಚನೆಗೆ ಒತ್ತಡ ಕೇಳಿ ಬರ್ತಿದ್ಯಾ ಅಂತ ಹೇಳಿದ್ರು. ಸಂಪುಟ ಪುನರ್ರಚನೆಗೆ ಒಂದಷ್ಟು ಚರ್ಚೆಗಳು ಆರಂಭ ಆಗಿದೆ ಸರ್. ಒತ್ತಾಯ ಪುನರ್ರಚನೆ ಮಾಡ್ತಾರೆ. ಆಗುತ್ತೆ. ಈಗೆಲ್ಲ ಅವೆಲ್ಲ ಸುಳ್ಳೋದೆಲ್ಲ ಈಗ ಯಾವುದೂ ಇಲ್ಲ. ನನ್ನ ಪ್ರಕಾರ ಯಾವುದೂ ಇಲ್ಲ. ಏನಾದ್ರೆ ಚೀಫ್ ಮಿನಿಸ್ಟರ್ ಕೇಳೋಣ. ಸರ್, ಜಿ.ಟಿ. ದೇವೇಗೌಡರು ಜನ ಬಯಸಿದ್ರೆ ನಾನು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗ್ತೀನಿ ಅಂತನ್ನುವಂಥ ಮಾತು ಹೇಳಿದ್ದಾರೆ. ಯಾವಾಗ ಇವತ್ತು ಹೇಳಿದ್ದಾರೆ. ನೋಡೋಣ, ಅವ್ರ ಅಭಿಪ್ರಾಯ. ಅವರೊಬ್ಬರೇ ಅಲ್ಲ, ಭಾಳ ಜನ ಬಿ ಜೆ ಪಿಯವರು ಇದ್ದಾರೆ. ನಾನು ಈಗ ಅವರೆಲ್ಲ ಬಿ ಜೆ ಪಿಯವರು ಸಪೋರ್ಟ್ ಮಾಡಲಿಲ್ಲ ಅಂದರೆ ನಮ್ಮ ಕ್ಯಾಂಡಿಡೇಟ್ ಗೆಲ್ಲಕ್ಕಾಯ್ತಿತ್ತಾ? ಅಂದ್ರೆ ರಾಜ್ಯ ನಾಯಕರು ಸಪೋರ್ಟ್ ಮಾಡಿದ್ದಾರೆ ಸರ್ ಬಿಜೆಪಿ ಅವರು. ನೆನ್ನೆ ಅಶ್ವತ್ಥ ನಾರಾಯಣ ಏನು ಹೇಳಿದ್ದಾರೆ? ನನಗೆ ಗೊತ್ತು ಯೋಗೇಶು ಗೆಲ್ತಿದ್ರು, ಗೆಲ್ತಾರೆ ಅನ್ನೋದು ನನಗೆ ಗೊತ್ತಿತ್ತು ಅಂತ ಅವ್ರು ಹೇಳಿದ್ದಾರೆ. ನಿನ್ನೆ ಅವ್ರಿಗೂ ಅವ್ರಿಗೆ ದಡ್ರ ಜಿಲ್ಲಾ ಮಿನಿಸ್ಟರ್ ಆಗಿದ್ದವರು, ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದವರು, ಅವ್ರಿಗೆ ಜನರ ನಾಡಿ ಗೊತ್ತಿತ್ತು. ಈಗ ಚನ್ನಪಟ್ಟಣದಲ್ಲಿ ಇರೋಂಥ ಬಿ ಜೆ ಪಿ ಕಾರ್ಯಕರ್ತನ ಬಿಡಿ, ಈಗ ಗುರ್ತು ಮಾಡಿ ಇಟ್ಕೊಂಡಿದ್ರಲ್ಲ, ಬೆಳಗ್ಗೆ ಎದ್ದರೆ ಅವ್ರನ್ನ ಕರ್ಕೊಂಡು ಹೋಗೋದು, ಅವ್ರ ಮನೇಲಿ ಇರೋದಿಲ್ಲ. ಅವರೆಲ್ಲ ಯಾರಿಗೂ ಓಟ್ ಹಾಕಿದ್ದಾರೆ, ಅವ್ರ ಬೂತ್ಗಳೆಲ್ಲ ಯಾರಿಗೂ ಓಟ್ ಬಿದ್ದಿದೆ? ನಾನು ಬಿಚ್ಚಿ ಮಾತಾಡಕ್ಕೆ ಹೋಗಲ್ಲ ಅದೆಲ್ಲ. ಸರ್, ಪರೋಕ್ಷವಾಗಿ ಸಪೋರ್ಟ್ ಮಾಡಿದ್ದಾರೆ ಬಿಜೆಪಿ ನಾಯಕರು ಅಂತ ಹೇಳ್ತಾ ಇದ್ದೀರಿ. ಅದು ಕಾಂಗ್ರೆಸ್ ಮೇಲೆ ಇರುವಂತಹ ಒಲವಾ ಅಥವಾ ಕುಮಾರಸ್ವಾಮಿ ಅವ್ರ ಮೇಲೆ ಇರುವಂತಹ ದ್ವೇಷ? ನನಗೆ ಗೊತ್ತಿಲ್ಲಪ್ಪ. ತಟ್ಟಿ ಮರ ಏಟು ಹೆಂಗ್ ಬಿದ್ದಿದ್ಯೋ ನೋಡ್ಕೊಳ್ಳಿ ನೀವು. ಷಡ್ಯಂತ್ರ ಅಂತಾರಲ್ಲ, ಹೆಂಗೆ ಸರ್ ಸೋತಾಗೆಲ್ಲ? ಯಾರು? ಅಂದ್ರೆ ಕುಮಾರಸ್ವಾಮಿ ಬಂದ್ರೆ ಕಾಂಗ್ರೆಸ್ ನಾಯಕರುಗಳೆಲ್ಲ ಷಡ್ಯಂತ್ರ ಮಾಡಿ ನನ್ನ ಮಗನ್ನ ಈ ಬಾರಿ ಅದನ್ನ ಬಿಟ್ಟು ಹಣ ಬಲ ಈಗ ಆಯ್ತಪ್ಪ. ಈಗ ಡಿ ಕೆ ಸುರೇಶ್ನ ಸೋಲ್ತಾಗ ಏನದು ಏನಂತ ಕರಿತೀರಾ? ಡಿ ಕೆ ಸುರೇಶ್ ಸೋಲ್ಸಾಗ ಏನಂತ ಕರಿತೀರಾ? ಇದೇ ಯೋಗೇಶು ಇವರೆಲ್ಲ ಬಿ ಜೆ ಪಿಲಿ ಇದ್ರಲ್ಲಪ್ಪ. ದಳ ಮಂತ್ರವನ್ನ ಎತ್ಕೊಂಡೋಗಿ ಬಿ ಜೆ ಪಿಗೆ ನಿಲ್ಲಿಸ್ಬಿಟ್ಟು ಅವ್ರ ಬಾಮ ಇದನ್ನು ಅದನ್ನೇನಂತ ಕರಿತೀರಿ ನೀವು? ಅದಕ್ಕೆ ಯಾವ ಪದ ಜೋಡಣೆ ಮಾಡ್ತೀರಿ ನೀವು? ಸುಮ್ಮನೆ ಮಾತಾಡ್ತಾರಷ್ಟೇ. ಜೆಡಿಎಸ್ ಟಾರ್ಗೆಟ್ ಮಾಡ್ಬಿಟ್ಟಿದೆ ಅಂತ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ನಾಯಕರುಗಳು. ಈಗ ಅದಕ್ಕೆಲ್ಲ ಟೈಮ್ ಉತ್ತರ ಕೊಡ್ತದೆ. ನಡೀರಿ.